ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ನಮ್ಮ ಜೀವನದಲ್ಲಿ ಹಣವು ಎಷ್ಟು ಮುಖ್ಯ, ಯಾವ ರೀತಿಯಾಗಿ ಹಣವನ್ನು ಸಂಪಾದಿಸಬಹುದು, ಅದು ಹೇಗೆ, ಏನು ಮಾಡಬೇಕು ಎಂದು ಇಲ್ಲಿ ತಿಳಿಯೋಣ ಬನ್ನಿ. ಹಣ ಮನೆಗೆ ಬರಬೇಕಾದರೆ ಅದಕ್ಕಾಗಿ ನಾವು ಕೆಲವೊಂದು ಆಧ್ಯಾತ್ಮಿಕ, ಮಾನಸಿಕ ಹಾಗೂ ಪ್ರಾಯೋಗಿಕ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬಹುದು. ಇದು ನಮ್ಮ ನಂಬಿಕೆ, ಪರಿಸ್ಥಿತಿ ಮತ್ತು ಕಾರ್ಯಪಟುತನದ ಮೇಲೆ ಆಧಾರಿತವಾಗಿರುತ್ತದೆ. ಇಲ್ಲಿ ನಾವು ಏನು ಮಾಡಿದರೆ ಹಣವನ್ನು ಸಂಪಾದಿಸಬಹುದು ಇಲ್ಲಿ ನೋಡೋಣ ಬನ್ನಿ. ಆಧ್ಯಾತ್ಮಿಕ ಮತ್ತು ಗೃಹದ ಉಪಯೋಗಗಳು. ಮೊದಲು ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರಬೇಕು. ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪವನ್ನು ಹಚ್ಚಬೇಕು. ಮನೆಯಲ್ಲಿ ಧೂಪವನ್ನು ಹೆಚ್ಚಾಗಿ ಹಚ್ಚಿ ಲಕ್ಷ್ಮೀ ಪೂಜೆ ಮಾಡಿ. ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ. ವಿಶೇಷವಾಗಿ ಕಾರ್ತಿಕ ಮಾಸ ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಗುಬ್ಬಿ ಅಕ್ಕಿ ಹಾಕುವುದು, ತುಳಸಿ ಗಿಡವನ್ನು ಮನೆಯ ಹತ್ತಿರ ಬೆಳೆಸುವುದು, ಇದು ಶಾಸ್ತ್ರೀಯವಾಗಿ ಧನ ಆಕರ್ಷಣೆಗೆ ಸಹಾಯವಾಗಿರುತ್ತದೆ. ವಾಸ್ತು ಶುದ್ಧತೆ. ಮನೆಗೆ ನೈತಿಕ ಶುದ್ಧತೆಯೊಂದಿಗೆ ಹಾಳಾದ ಸಾಮಗ್ರಿಗಳನ್ನು ತೆಗೆದುಹಾಕಿ ಮನೆಯ ಪೂರ್ವ ಮತ್ತು ಉತ್ತರ ಭಾಗವನ್ನು ತಡೆಹಿಡಿಯದಂತೆ ಬಿಡಿ. ಮನಸ್ಸು ಮತ್ತು ಮನೋಭಾವ. ಧನವನ್ನು ಆಕರ್ಷಿಸಲು ಧನಾತ್ಮಕ ಚಿಂತನೆ ಬಹುಮುಖ್ಯ. ನಾನು ಸಂಪತ್ತು ಸಂಪಾದಿಸುತ್ತಿದ್ದೇನೆ ಅಥವಾ ಹಣ ನನ್ನತ್ರ ಸೆಳೆಯುತ್ತಿದೆ ಎಂಬರ್ಥ. ಧನಾತ್ಮಕ ಆಲೋಚನೆ ದಿನವೂ ಪುನರುತ್ತಿಸಿ. ಪ್ರಾಯೋಗಿಕ ಕಾರ್ಯಕ್ರಮಗಳು. ಉದ್ಯೋಗ, ವ್ಯವಹಾರ. ನೀವು ನಿರಂತರವಾಗಿ ಕೆಲಸ ಅಥವಾ ವ್ಯವಹಾರದಲ್ಲಿ ಪರಿಶ್ರಮದಿಂದ ಇದ್ದರೆ ಹಣ ಸ್ವಾಭಾವಿಕವಾಗಿ ಬರಲಾರಂಭಿಸುತ್ತದೆ. ಬಂಡವಾಳ ಹೂಡಿಕೆ. ಚೂಪಾಗಿ ಹೂಡಿಕೆ ಮಾಡುವುದು. ಹೆಚ್ಚುವರಿ ಆದಾಯದ ಮಾರ್ಗಗಳು. ದಾನ ಮತ್ತು ಧರ್ಮ. ದಾರಿದ್ರ್ಯದ ಸಹಾಯ, ಅನ್ನದಾನ, ಗೋಸೇವೆ ಇತ್ಯಾದಿಗಳು ನಿಮ್ಮ ಪುಣ್ಯವನ್ನು ಹೆಚ್ಚಿಸಿ ಆರ್ಥಿಕ ಬೆಳವಣಿಗೆಗೆ ಮಾರ್ಗ ನೀಡುತ್ತದೆ. ವ್ಯವಹಾರ. ನಿಮ್ಮದೇ ಆದ ಉದ್ಯಮಿಯನ್ನು ಪ್ರಾರಂಭಿಸುವುದು. ದುಡಿಮೆಗೆ ತಕ್ಕಷ್ಟು ಲಾಭವಾಗುವ ಮಾರ್ಗವನ್ನು ನೀವು ಹುಡುಕುವುದು. ಕಲೆ ಅಥವಾ ಶಿಲ್ಪದ ಮಾರ್ಗ. ಗಾಯಕ, ನೃತ್ಯಗಾರ, ಚಿತ್ರಕಾರ ನಿಮ್ಮ ಪ್ರತಿಭೆಯನ್ನು ಹಣದಲ್ಲಿ ಪರಿವರ್ತಿಸಲು ಸಾಧ್ಯ. ಭದ್ರತೆ ಮತ್ತು ಯೋಜನೆ. ಹಣವನ್ನು ಕಳಕೊಳ್ಳದಂತೆ ಜಾಣ ಮೆರೆಯುವ ಹಣದ ನಿರ್ವಹಣೆ. ಹಣವು ಬರಬೇಕಾದರೆ ಭಾರತೀಯ ಪರಂಪರೆಯಲ್ಲಿ ಮುಖ್ಯವಾಗಿ ಕೆಲವೇ ದೇವತೆಗಳನ್ನು ಪೂಜಿಸುವುದು ಹೆಚ್ಚು ಶ್ರದ್ಧೆಯಿಂದ ಮಾಡಲಾಗುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿ ಧನದ ದೇವತೆ, ಶ್ರೀಮಂತಿಕೆ, ಐಶ್ವರ್ಯ ಮತ್ತು ಭಾಗ್ಯವನ್ನು ನೀಡುವವಳು. ಶುಕ್ರವಾರ ದಿನದಂದು ವಿಶೇಷ ಪೂಜೆ ಮಾಡುವುದು ಲಾಭದಾಯಕ. ಲಕ್ಷ್ಮೀ ಅಷ್ಟೋತ್ತರ ಶತಮಾನಾವಳಿಯನ್ನು ಜಪಿಸಿ. ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವ. ನಿಮ್ಮ ಮನೆಯಲ್ಲಿ ಶುಭ್ರತೆ ಮತ್ತು ತೈಲ ದೀಪ ನೀವು ತುಳಸಿ ಹತ್ತಿರ ಹಚ್ಚಿದರೆ ಉತ್ತಮವಾಗಿರುತ್ತದೆ. ಕುಬೇರನ ದೇವರು. ದೇವಲೋಕದ ಧನದ ರಕ್ಷಕ. ಲಕ್ಷ್ಮೀದೇವಿಯ ಜೊತೆಗೆ ಕುಬೇರನ ಆರಾಧನೆ ಹೆಚ್ಚು ಫಲಕಾರಿಯಾಗುತ್ತದೆ. ಶ್ರೀ ಗಣಪತಿ, ವಿನಾಯಕ. ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಘ್ನ ನಿವಾರಕ. ಹಣದ ಪ್ರಯತ್ನಕ್ಕೆ, ಶುಭ ಆರಂಭಕ್ಕೆ ಪೂಜೆ ಅವಶ್ಯಕ. ಪೂಜೆ. ಪ್ರತಿ ಕಾರ್ಯ ಆರಂಭಕ್ಕೂ ಮೊದಲು ಗಣಪತಿ ಪೂಜೆ. ಗಣೇಶ ಚತುರ್ಥಿಯಂದು ವಿಶೇಷ ಪೂಜೆ ಮಾಡಲಾಗುತ್ತದೆ. ನಿಮ್ಮ ದೇವರಿಗೆ ನಿಮ್ಮ ಇಷ್ಟಾರ್ಥ ದೇವರನ್ನು ನಂಬಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ. ಹಣ ಸ್ವತಃ ನಿಮ್ಮ ಮನೆಗೆ ಬರುವುದರಲ್ಲಿ ಅನುಮಾನವಿಲ್ಲ. ಪ್ರತಿ ಶುಕ್ರವಾರ ನೈವೇದ್ಯ, ಫಲ, ಹೂವಿನೊಂದಿಗೆ ಪೂಜೆ ಮಾಡಿ. ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ಹಚ್ಚುವುದು ಮರೆಯಬೇಡಿ. ಹಸಿದವರಿಗೆ ಅನ್ನ ದಾನ ಮಾಡಿ. ದರಿದ್ರರಿಗೆ ದಾನ ಮಾಡಿ. ಇವೆಲ್ಲವೂ ನೀವು ಮಾಡಿದರೆ ಹಣದ ಅನುಗ್ರಹಕ್ಕೆ ದಾರಿಯಾಗುತ್ತದೆ. ಈ ವಿಷಯ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಮಾಡುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.